Okay. So I got a call from here. Then he's like a Kantara movie music director. Then I was like, oh! ಜಸ್ಟ್ ಹಂಗೆ ಒಂದು teaser. ಟೀಸರ್ ತರ ಇದೆ ಆಕ್ಚುಲಿ. Meeting with Bobby Ma'am and Ajani sir. Okay. I was like, Plus a wow. not wow. I'm totally going wow. Yeah, that's right. ನಮ್ಮ ಮೇಲೆ ಕಾನ್ಫಿಡೆನ್ಸ್, Self confidence. ನಮ್ಮ ಅದ್ರ ಮೇಲೆ ಕಾನ್ಫಿಡೆನ್ಸ್. ಮೂವೀಸ್ಗಳಿಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡೋದೇ ಬೇರೆ, ಆದರೆ ಒಂದು ಮ್ಯೂಸಿಕ್ ಕಾನ್ಸರ್ಟ್ಗೆ ಕಾಸ್ಟ್ಯೂಮ್ ಡಿಸೈನ್ ಹೇಗೆ ಮಾಡ್ತಾರೆ ಅಂತ ಗೊತ್ತಾ? ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಒಂದು ಲೈವ್ ಕಾನ್ಸರ್ಟ್ ಮಾಡಿದಾಗ ಒಬ್ಬ ರಾಕ್ ಸ್ಟಾರೇ ಉಟ್ಕೊಳ್ತಾರೆ. ಸೊ ಅದ್ರ ಹಿಂದೆ ಬಹಳಷ್ಟು ತೆರೆಮರೆಯ ಕೆಲಸಗಳಿರುತ್ತೆ. ಅದರಲ್ಲಿ ಪ್ರಮುಖವಾದದ್ದು ಯಾವ್ದು ಹೇಳಿ? ಕಾಸ್ಟ್ಯೂಮ್ ಡಿಸೈನಿಂಗ್. ಸೊ ಯಾವ ರೀತಿ ಕಾಸ್ಟ್ಯೂಮ್ ಡಿಸೈನ್ ಮಾಡ್ತಾರೆ, ಅದಕ್ಕೆ ಎಷ್ಟು ದಿನ ತಗೊಳ್ತಾರೆ, ಯಾವ ಫ್ಯಾಬ್ರಿಕ್ಕು, ಯಾವ ಡಿಸೈನು, ಯಾವ ಕಲರು, ತುಂಬ ಇದೆ. ಸೊ ಒಬ್ಬ ಕಾಸ್ಟ್ಯೂಮ್ ಡಿಸೈನರು ಎಷ್ಟು ದಿನಗಳ ಕಾಲ ಒಬ್ಬ ಮ್ಯೂಸಿಕ್ ಅಂದರೆ ಲೈವ್ ಕಾನ್ಸರ್ಟ್ ಮಾಡೋರಿಗೆ ಟೈಮ್ ತಗೊಳ್ತಾರೆ, ನಾನು ನಿಮಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆ್ಯಂಕರ್ ರಚನಾ. ಪಬ್ಲಿಕ್ ಒನ್ ಮೀಡಿಯಾ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಸೊ ಜಾಸ್ತಿ ವೆಯ್ಟ್ ಮಾಡಿಸಲ್ಲ, ನಿಮಗೆ ತುಂಬ ಇನ್ಫಾರ್ಮೇಷನ್ ಕೊಡೋದಿದೆ, ಬನ್ನಿ ನಾನು ಕೊಡ್ತೀನಿ. ಆ್ಯಕ್ಚುಲಿ ನಾನು ಇವಾಗ ಒಂದು ಸ್ಪೆಷಲ್ ಪ್ಲೇಸಲ್ಲಿದ್ದೀನಿ. ಇಲ್ಲಿ ಒಂಥರ ನನಗೆಲ್ಲ ಕಡೆ ಬರೀ ಮ್ಯೂಸಿಕ್ಕೇ ಕೇಳಿಸ್ತಾ ಇದೆ. ಯಾಕೆ ಹೇಳಿ? ನಾನಿವತ್ತು ಇರುವಂಥದ್ದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಜ್ನೀಶ್ ಅವರ, ನಮ್ಮ ಅಜ್ಜು ಸರ್ ಅವರ ಸ್ಟುಡಿಯೋದಲ್ಲಿದ್ದೀನಿ. ಸೊ ಇಲ್ಲಿ ಎಲ್ಲ ಕಡೆ ನೀವೇನು ಮುಟ್ಟಿದ್ರು ನಮಗೆ ಕೇಳಿಸೋದು ಬರೀ ಮ್ಯೂಸಿಕ್ ಸೌಂಡೇ. ಉಳಿದವರು ಕಂಡಂತೆಯಿಂದ ಹಿಡಿದು ಕಾಂತಾರದವರೆಗೂ ಕೂಡ ಎಲ್ಲ ಮ್ಯೂಸಿಕನ್ನು ಇಲ್ಲೇ ಮಾಡಿರೋದು, ಇದೇ ಅವರ ಪ್ರಪಂಚ. ಸೊ ಇದನ್ನು ನೋಡಲಿಕ್ಕೆ ಆ್ಯಕ್ಚುಲಿ ನನಗೆ ಆಲ್ರೆಡಿ ಒಂದು ವೈಬ್ರೇಷನ್ ಆಗ್ತಾ ಇದೆ. ನಾನು ಇಲ್ಲಿ ನಿಂತಿದ್ದೀನಿ ಇವತ್ತು ಮಾತಾಡ್ತಾ ಇದ್ದೀನಿ ಅಂದರೆ ಬಹಳ ಖುಷಿ ಆಗ್ತಾ ಇದೆ. ಮ್ಯೂಸಿಕ್ ಮಾಡುವಂತಹ ಜಾಗ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ಗೆ ದೇವ್ರ ಸಮಾನ. ಸೊ ನಾನಿವತ್ತು ಆ ಜಾಗವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗಂತ ಹೇಳಿ ನಾನು ಇಲ್ಲಿ ನಿಮಗೆ ಮ್ಯೂಸಿಕ್ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಕೊಡ್ತಾ ಇಲ್ಲ. ನಾನು ಈಗಾಗಲೇ ಹೇಳ್ದಂಗೆ ನಾನು ಕೊಡೋಕ್ಕೆ ಬಂದಿರೋದು ಇವತ್ತು ಕಾಸ್ಟ್ಯೂಮ್ ಬಗ್ಗೆ. ಸೊ ವೆಯ್ಟ್ ಮಾಡೋದು ಬೇಡ, ಬನ್ನಿ ನಾವು ಹೋಗಿ ಕಾಸ್ಟ್ಯೂಮ್ ಡಿಸೈನರ್ನ ಮಾತಾಡ್ಸೋಣ. ಸೊ ನಾನು ಈಗಾಗಲೇ ನಿಮ್ಗೆ ಹೇಳಿದೆ, ಒಂದು ಸ್ಪೆಷಲ್ ಜಾಗದಲ್ಲಿದ್ದೀನಿ, ಒಂದು ಸ್ಪೆಷಲ್ ಕಾಸ್ಟ್ಯೂಮ್ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ಆ ಸ್ಪೆಷಲ್ ಕಾಸ್ಟ್ಯೂಮ್ನ ರೆಡಿ ಮಾಡುವಂತಹ ನಮ್ಮ ಕಾಸ್ಟ್ಯೂಮ್ ಡಿಸೈನರ್ ಇವಾಗ ನೋಡಿ ಫುಲ್ ಬ್ಯುಸಿ ಇದ್ದಾರೆ ಅವ್ರದ್ದೇ ಡಿಸ್ಕಷನಲ್ಲಿ. ಒಂದು 5 ನಿಮಿಷ ಹೋಗಿ ಅವ್ರಿಗೆ ತೊಂದರೆ ಕೊಡೋಣ, ಅವ್ರನ್ನ ಮಾತಾಡ್ಸೋಣ. ಸೊ ಹಾಯ್ ಮ್ಯಾಮ್, ಹೌ ಆರ್ ಯು? ಸೊ ಅದಕ್ಕೂ ಮುಂಚೆ ನಾನು ನಿಮಗೆ ಒಂದು ಪ್ರಾಡಕ್ಟ್ ಕೊಟ್ಬಿಡ್ತೀನಿ, ಮೀನ್ಸ್ ಒಂದು ಮೈಕ್ ಕೊಟ್ಬಿಡ್ತೀನಿ, ಆಯ್ತಾ? ಸೊ ಈಗ ನಾವು ಒಂದಷ್ಟು ಮಾತಾಡೋಣ, ಡಿಸ್ಟರ್ಬ್ ಆಗಿಲ್ಲ ತಾನೆ? ಓಕೆ, ಫಸ್ಟ್ ನಿಮ್ಮ ಪರಿಚಯ ಮಾಡಿ ನನಗೆ, ನಿಮ್ಮಿಬ್ರು ಪರಿಚಯ ನಮ್ಮ ವೀಕ್ಷಕರಿಗೆ. ಓಕೆ, ಹಾಯ್, ಐ ಸೂರ್ಯ. ಸೊ ಕಾಸ್ಟ್ಯೂಮ್ ಡಿಸೈನರ್ ಆಗಿ ತುಂಬಾ ವರ್ಷಗಳಿಂದ ಕೆಲಸ ಮಾಡಿದ್ದೀರಾ. ಸೊ ಹೇಳಿ ಸ್ವಲ್ಪ, ಇನ್ನು ನಿಮ್ಮ ಬಗ್ಗೆ ಒಂದಷ್ಟು ಮಾಹಿತಿ ಬೇಕು ನಮಗೆ. ಎಷ್ಟು ಪ್ರಾಜೆಕ್ಟ್ಗಳನ್ನ ಮಾಡಿದ್ದೀರಾ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಮಲಯಾಳದಲ್ಲಿ ಓಕೆ, what I did Malayalam movies mostly. Okay. ಸೊ ಈಗ ನೀವು ಒಂದು ಸ್ಪೆಷಲ್ ಕಾನ್ಸರ್ಟ್ಗೆ ಒಂದು ಸ್ಪೆಷಲ್ ಕಾಸ್ಟ್ಯೂಮ್ ಡಿಸೈನ್ ಮಾಡ್ತೀರಾ ಅಂತ ನಾನು ಕೇಳ್ಪಟ್ಟೆ. ಸೊ ಹಂಗಾಗಿ ನಿಮ್ಮನ್ನ ಮಾತಾಡಿಸ್ಲೇಬೇಕು ಅಂತ ನಾನು ಬಂದಿರೋದು. ಇವಾಗ ಪ್ರಿಪೇರ್ ಆಗ್ತಾ ಇದ್ದೀರಾ? ನಮಗೆ ಸ್ವಲ್ಪ ಬರುತ್ತೆ ಕನ್ನಡ. ಸೊ ನಾನು ಸ್ವಲ್ಪ ಅವ್ರಿಗೆ ಹೇಳ್ಕೊಟ್ಟು ನಾನು ಕನ್ನಡ ಕಲಿಸ್ತೀನಿ. ಓಕೆ, ಎಸ್, ಓಕೆ. ಇವಾಗ audience should bring try to convey that. ಕನ್ವೆ ಆಗ್ತಾರೆ ನಮ್ಮ ಕನ್ನಡಿಗರಲ್ವಾ, ಕನ್ವೆ ಆಗ್ತಾರೆ. ಈಗ ಮ್ಯಾಮ್ ಬರೋಣ, ಈಗ ವಿಷಯಕ್ಕೆ ಬರೋಣ. ಈಗ ನೀವು ಒಂದು ಸ್ಪೆಷಲ್ ಅಂದ್ರೆ ಎಷ್ಟು ಕಾಸ್ಟ್ಯೂಮ್ ಡಿಸೈನ್ ಮಾಡ್ತಾ ಇದ್ದೀರಾ ಫಸ್ಟ್ ಹೇಳಿ? Almost 5 to 6 we are planning now. ಈ ಒಂದು ಕಾನ್ಸರ್ಟ್ಗೆ 5 to 6 ಕಾಸ್ಟ್ಯೂಮ್ ನಡೀತಾ ಇದೆ. ಯಾಕೆಂದ್ರೆ ನನಗೂ ಕ್ಯೂರಿಯಾಸಿಟಿ ಇದೆ, ಯಾವ ರೀತಿ ನೀವು ಪ್ರಿಪೇರ್ ಮಾಡ್ತೀರಾ, ನೀವೆಷ್ಟು ಪ್ರಿಪೇರ್ ಆಗ್ತೀರಾ ಒಂದು ಈ ರೀತಿ ಒಂದು ಪ್ರಾಜೆಕ್ಟ್ ಮಾಡುವಾಗ? ಫಸ್ಟ್ ಅದ್ರ ಬಗ್ಗೆ ಹೇಳಿ. ಲಾಸ್ಟ್ ಮಂತ್ ಬೋಬಿ ಮ್ಯಾಮ್ ಹೇಳ್ತೆ ಇದೇ ತರ ಒಂದು ಕಾನ್ಸರ್ಟ್ ಗೋಯಿಂಗ್ ಆನ್. ಸೊ ವಿ ಆರ್ ಪ್ಲಾನಿಂಗ್ ಫ್ರಮ್ ಸಿನ್ಸ್ 1 month. ಓಕೆ, ಸೊ ನೌ ಐ ಗಾಟ್ ಟು ನೋ ಲೈಕ್ 1 week ಅಲ್ಲಿ ಹೌ ಯು ಸೇ ಏನು 1 week ಅಲ್ಲೇ ಇರುತ್ತೆ. ಓಕೆ, ನೌ ವಿ ಹ್ಯಾವ್ ಟು ಪ್ರಿಪೇರ್ ಫಾರ್ ದಟ್. ಓಕೆ, ನಿಮ್ ಕನ್ನಡ ಕೇಳಕ್ಕೆ ಚೆನ್ನಾಗಿದೆ ಆಕ್ಚುಲಿ. ಆಡಿಯನ್ಸ್ ಶುಡ್ ಸೇ ಕರೆಕ್ಟಾ ನಾನು? ಎಸ್, ಖಂಡಿತ. ಓಕೆ, so now we are planning like it's a various version of songs he sing, you know. So we are preparing something Indo-Western. Like in that we'll add some cultures. Yes, okay. We would like to add some Pashmina culture into that. Okay. So now we are not revealing exactly. Okay. mottama reveal panna like what we say. ಒಟ್ಟಿಗೆ ರಿವೀಲ್ ಮಾಡಿದ್ರೆ ನೋಡಕ್ ಚೆನ್ನಾಗಿರುತ್ತೆ. ಚೆನ್ನಾಗಿದೆ. ತುಂಬಾ ಚೆನ್ನಾಗಿ.
ನೈಸ್, ತುಂಬಾ ಚೆನ್ನಾಗಿರುತ್ತೆ. ಓಕೆ ಮ್ಯಾಮ್, ಇವಾಗ ಏನು ಅಂತ ಅಂದ್ರೆ ಈಗ ತುಂಬಾ ಮೂವೀಸ್ಗೆ ಕಾಸ್ಟ್ಯೂಮ್ ಡಿಸೈನ್ ನೀವು ಮಾಡಿರ್ತೀರಾ ಆಯ್ತಾ, ಅದು ಲೊಕೇಶನ್ಸ್ ಮೇಲೆ ಹೋಗುತ್ತೆ. ಬಟ್ ಈಗ ಒಂದು ಕಾನ್ಸೆಪ್ಟ್ ಅಂತ ಬಂದಾಗ ಅಲ್ಲಿ ಲೈಟ್ ಇರುತ್ತೆ, ಬ್ರೈಟ್ ಆಗಿರುತ್ತೆ, ಸ್ಟೇಜ್ ಇರುತ್ತೆ, ಸಾವಿರಾರು ಜನ ಇರ್ತಾರೆ, ಸೊ ಅದೊಂದು ಹೈಲೈಟ್ ಆಗ್ಬೇಕು. ಸೊ ಈ ಕಲರ್, ಸ್ಪೆಷಲಿ ಕಲರ್ಸ್ ನ ಯಾವ ರೀತಿ ನೀವು ಸೆಲೆಕ್ಟ್ ಮಾಡ್ಕೋತೀರಾ? Colors depends, we selected according his body proportion also we have to manage. Okay. And it should attract, no? Okay. Colors should be something vibrant and also should jim. ಈ ಜುಮ್ 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 ಅಂದ್ರೆ ಏನಂತ ಗೊತ್ತಾಯ್ತಲ್ಲ ನಿಮ್ಗೆ? ಕನ್ನಡ ಅದು ಅರ್ಥ ಆಗುತ್ತೆ ಅದರಲ್ಲಿ. ಕನ್ನಡ people I have heard they speak jim. So I use that. ದೆನ್ ಈಗ ಓಕೆ, ಕಲರ್ ಸೆಲೆಕ್ಷನ್ ಆಗುತ್ತೆ. ಇವಾಗ ನೀವು ನೋಡ್ತೀರಾ, ನಾವೇ ಅವಾಗಿಂದ ಕೂತು ಎಷ್ಟು ಸ್ವೆಟ್ ಆಗ್ತಾ ಇದೀವಲ್ಲ, ಇನ್ನು ಅಂಥದ್ರಲ್ಲಿ ಸ್ಟೇಜ್ ಮೇಲೆ ಈ ರೀತಿ ನೀವು, ಅದರಲ್ಲೂ ಹೆವಿ ಇರುತ್ತೆ ಅಲ್ವಾ, ಸಿಕ್ಕಾಬಟ್ಟೆ ಇರುತ್ತೆ. Accordingly only we are planning. We when even jackets, even if we using jackets also we are using some linen kind of fabric. Should go with the season also, right? Okay. So we are planning accordingly, not that leather and all as you see always. So we are preparing like that. ಓಕೆ, ಈಗ ನೀವೊಂದು ಸ್ಪೆಷಲ್ ಕಾನ್ಸೆಪ್ಟ್ ಮಾಡ್ತಾ ಇದ್ದೀರಾ, ತುಂಬಾ ಸಾಂಗ್ಸ್ ಕೇಳಿರ್ತೀರಾ ಆಯ್ತಾ, ಇಷ್ಟು ಕನ್ನಡ ಕೊಂಚ ಬರುತ್ತೆ ಅಂದ್ರೆ ನೀವು ಕೇಳಿರ್ತೀರಾ. ಸೊ ನಿಮಗೆ ಫೇವ್ರೆಟ್ ಸಾಂಗ್ ಯಾವುದು? ನಮ್ಮ ಸರ್ ಸಾಂಗ್ ಯಾವ್ದು ಇಷ್ಟ ನಿಮಗೆ? Of course singers. ಒಂದೆರಡು ಲೈನ್ ಹಾಡಿ ನೋಡೋಣ. ಓಕೆ ನೋಡಿ, ಅಷ್ಟೆಲ್ಲ ಇಲ್ಲ, ಬಟ್ ಕೇಳ್ತೀರಾ ಕನ್ನಡ ಸಾಂಗ್ಸ್? ಓಕೆ, ಎಷ್ಟು ಖುಷಿ ಆಗುತ್ತೆ ಅಜು ಸರ್ಗೆ ಈ ಒಂದು ಕಾಸ್ಟ್ಯೂಮ್ ಡಿಸೈನ್, ಅದು ಅವರ ಫಸ್ಟ್ ಕಾನ್ಸೆಪ್ಟ್ಗೆ ಮಾಡ್ತಾ ಇರೋದು. ಅವರ ಫಸ್ಟ್ ಮೂವಿ ನಾನು ನೋಡಿದೆ ಇದು ಕಾಂತಾರತ. Okay. ಅದು ಇವರು ಕೂಡ ಫಸ್ಟ್. ಅಪ್ಪ ನನಗೆ ಅವಲೋ ಕನ್ನಡ ಮೂವೀಸ್ ಗೊತ್ತಿಲ್ಲ. ಇವರು ಕೂಡ ಫಸ್ಟ್ ಕೇರಳಲ್ಲೂ ಥಿಯೇಟರ್ போய் பார்த்தேன். Okay. தமிழ் ஆல்சோ கமிங் இன் பிட்வீன். ஓகே, அப்போ இந்த அந்த சாங்ல தான் நான் அது ஃபுல்லி அந்த மூவியோட ஃபேன் ஆயிடுச்சு. ಓಕೆ, அந்த டைம்ல கேரளாவில மீன்ஸ் இந்த மூவி ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ರು, ಅದನ್ನ ಕೇಳಿ ನೀವು ಹೋದ್ರಿ. அந்த டைம்ல இது சாங் பார்த்தப்போ ಸೂಪರ್ ಸಾಂಗ್ ನಾನು ಬಂದಿಟ್ಟೆ. ಓ, ನೀವು ಸಾಂಗ್ ಕೇಳಿನೇ ಮೂವಿಗೆ ಹೋಗಿರೋದಾ? ನೈಸ್. ಓಕೆ, ಸೊ ಐ ಕೆಪ್ಟ್ hearing that song. Okay. Always that time I didn't know that I'll come here, I'll meet these people. Okay. So it's God's grace. ಅದೇ, ನೀವು ಕಾಂತಾರ ಫಿಲ್ಮ್ ನೋಡುವಾಗ ನೀವು ಅನ್ಕೊಂಡಿದ್ರಾ ಈ ಮ್ಯೂಸಿಕ್ ಡೈರೆಕ್ಟರ್ಗೆ ನಾವು ಒಂದಿನ ಕಾಸ್ಟ್ಯೂಮ್ ಡಿಸೈನ್ ಮಾಡ್ತೀವಿ ಅಂತ ಅನ್ಕೊಂಡಿದ್ರಾ? First time I'm coming, I got chance here with ABBS Studio, first production movie. Okay. I did. So I'm getting a call night. One movie is there. DOP has called. Okay, DOP okay. one Tamilian. Yes, okay. So I got a call from here. Then he's like a Kantara movie music director. Then I was like, oh. 11:30 Okay, okay. So excited. Yeah, yeah, Because yeah. I've been watching, and I used to tell him also. ಸುಮ್ನೆ joke. Okay. They'll call me once. I didn't even, it's like I used to, then no amma is like, oh சும்மா இவ்வளவு ஒரு கிறுக்கு தரவா பேசிட்டு இருக்கு. Okay. So never mind. She used to tell him. Okay. So I said no, once they'll call. So I'm not expecting that only. Okay. just ಸುಮ್ನೆ ಕಾಲ್ ಮಾಡಿದ್ರಿ. ಅವரோட ಪ್ರಾಜೆಕ್ಟ್ ನಾನು பண்ணுவேன் அந்த மாதிரி தெரியாது. Don't know about that. Okay. So suddenly I'm getting call, I'm coming here meeting them. Okay. First meeting with Bobby ma'am and Najini sir. Okay. I was like Plus a wow. Not wow. I'm totally going Wow. Yeah, that's Yes. Okay. So I was sitting, first I'm looking like Ajini sir and what to say I don't know. They are asking something to me. Okay. I'm replying. I'm giving replying, but I'm not in that world. ನೀವು ಬೇರೆ ವರ್ಲ್ಡ್ ಅಲ್ಲಿ ಇದೀರಾ, ಬಟ್ ಏನೋ ಮಾತಾಡ್ತಿದ್ದೀರಾ ಅವ್ರು ಕೇಳೋದಕ್ಕೆ. ಕಳ್ದೋಗ್ಬಿಟ್ಟಿದ್ರಿ ಅನ್ಸತ್ತಲ್ಲ ಫಸ್ಟ್ ನೋಡಿ. ಸೊ ನೀವು ಬಂದ್ರಿ, ಡ್ರೀಮ್ ಅಲ್ಲಿ ಇದ್ರಿ, ಈಗ ಡ್ರೀಮ್ ಇಂದ ಸ್ವಲ್ಪ ಆಚೆಗೆ ಬಂದ ಮೇಲೆ ನಿಮಗೆ ಗೊತ್ತಾಯ್ತಾ ನಮ್ಮನ್ನ ಕಾಸ್ಟ್ಯೂಮ್ ಡಿಸೈನ್ ಮಾಡಕ್ಕೆ ಕರ್ಸಿದ್ದಾರೆ ಅಂತ? ಗೊತ್ತಾಯ್ತಾ? ಸೊ ಈಗ ಹೇಳಿದ್ಮೇಲೆ ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಅನ್ಸ್ತು? ಯಾಕೆಂದ್ರೆ ಒಂದಲ್ಲ ಎರಡಲ್ಲ, ಒಂದು 6 ಅಂದ್ರೆ 5 to 6 ಕಾಸ್ಟ್ಯೂಮ್ ನ ಡಿಸೈನ್ ಮಾಡ್ಬೇಕು ಅಂದಾಗ ಒಂದಷ್ಟು ಚಾಲೆಂಜಸ್ ಇದ್ದೇ ಇರುತ್ತೆ. ಏನೆಲ್ಲ ಚಾಲೆಂಜಸ್ ಇದೆ ಇವಾಗ ಸದ್ಯಕ್ಕೆ? ಚಾಲೆಂಜಸ್ ಫಸ್ಟ್ ಒಂದು ಅವರ ನಾರ್ಮಲ್ ಅವரோட ஸ்டைலிங் கொஞ்சம் டெவலப்பா பண்ணணும். ಓಕೆ. need to do.
ಕನ್ನಡ ಎಪ್ಪಡಿ ಗೊತ್ತುವುದು ಅದೇ ಅದನ್ನೇ ಸ್ವಲ್ಪ ಡೆವಲಪ್ ಮಾಡ್ಕೊಂಡು ಹೋದ್ರಿ. ಸೊ ನೌ ಇಟ್ಸ್ ನಾಟ್ ಲೈಕ್ ಇಂಟರ್ವ್ಯೂ, ಶಿ ಇಸ್ ಟೀಚಿಂಗ್ ಮೀ. ಓಕೆ, ಅದಾದ್ಮೇಲೆ ಇವಾಗ ಏನು ಈ ಕಾಸ್ಟ್ಯೂಮ್ ಡಿಸೈನ್ ಮಾಡ್ತಿದ್ದೀರಾ, ಸೆಲೆಕ್ಟ್ ಮಾಡಿದ್ರಿ, ಅದಾದ್ಮೇಲೆ ಈಗ ಯಾವ ಹಂತದಲ್ಲಿದೆ ಈಗ ಅದು? ಯಾಕೆ 10 days ಇದೆ ಅಷ್ಟೇ nervous ಈಗ what we think from there 1 or 2 costume after coming here we get to know it's not that easy. ಓಕೆ, ಈಗ ಇನ್ನ ಎಷ್ಟು ದಿನ ಬೇಕಾಗುತ್ತೆ ಫುಲ್ ಕ್ಲಿಯರ್ ಆಗಿ ಕಾಸ್ಟ್ಯೂಮ್ ಸರ್ ಕೈಗೆ ಹೋಗಕ್ಕೆ? ಲಾಸ್ಟ್ ಅಲ್ಲಿ ಎಲ್ಲ ರೆಡಿ ಮಾಡ್ಬಿಟ್ಟಿದ್ದೀರಾ, ಲಾಸ್ಟ್ ಮೂಮೆಂಟ್ ಅಲ್ಲಿ ಇದ್ದೀರಾ? ಓಕೆ, ಲಾಸ್ಟ್ ಟಚಿಂಗ್ ಅಂದ್ರೆ ಸ್ವಲ್ಪ ಟಚ್ ಅಪ್ ಮಾಡ್ತಾ ಇದ್ದಾರೆ ಅಷ್ಟೇ, ಕಂಪ್ಲೀಟ್ ರೆಡಿ ಇದೆ. ಈಗ sir song version the different different melodious that rugged feel everything is there, no? So accordingly we have to plan. Okay, so now still we are not into that. ಓಕೆ, ಅಂದ್ರೆ ಒಂದೊಂದು ಈಗ ರಾಗಡ್ ಸಾಂಗ್ ಗಳಿಗೆ ಈಗ ಗೊತ್ತಿರುತ್ತೆ, ಕಾನ್ಸರ್ಟ್ ಅಂದಾಗ ಸೈಲೆಂಟ್ ಆಗು ಇರುತ್ತೆ, ಆಮೇಲೆ ಫುಲ್ ಜಾಲಿ ಆಗು ಕುಣಿಸ್ತಾರೆ ಇರುತ್ತೆ, ಡಿವೋಷನಲ್, ಬಿಕಾಸ್ ಯಾಕಂದ್ರೆ ಕಾಂತಾರ ಅಂದ್ರೆ ಗೊತ್ತಲ್ಲ ಡಿವೋಷನಲ್. ಸೊ ಅದಕ್ಕೆ ತಕ್ಕ ನೀವು ಕಾಸ್ಟ್ಯೂಮ್ ಡಿಸೈನ್ ಮಾಡಿದೀರಾ. ಇವಾಗ ಎಲ್ಲ ಕಂಪ್ಲೀಟ್ ರೆಡಿ ಮಾಡ್ಬಿಟ್ಟಿದ್ದೀರಾ ಕಾಸ್ಟ್ಯೂಮು, ಆದ್ರೆ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇದೆ, ಅವತ್ತಿನ ದಿನ ನಾವು ನಮ್ಮ ಅಜ್ಜು ಸರ್ನ ಯಾವ ತರ ನೋಡ್ಬೋದು? ಕ್ಯೂಟ್ ಬಾಯ್ ಆಗಿ ನೋಡ್ಬೋದಾ, ರಾಕ್ ಸ್ಟಾರ್ ಆಗಿ ನೋಡ್ಬೋದಾ, ಯಾವ ತರ ನೋಡ್ಬೋದು? ಎಲ್ಲ ತರನೇ ನೋಡ್ಬೋದು, ಎಲ್ಲ ತರನು ನೋಡ್ಬೋದು. ಕ್ಯೂಟ್ ಬಾಯ್ ನ ನೋಡ್ಬೋದು, ರಗ್ ತರಮ ನೋಡ್ಬೋದು. ಓಕೆ, ಸ್ಟೈಲಿಶ್ ವಿಲ್ ಕೀಪ್ ಹಿಸ್ ಸ್ಟೈಲ್. ಓಕೆ ಓಕೆ, ಬಟ್ ಏನಂದ್ರ ഒരു ತರ you can experience that magic in there. Okay. Audience da ಹೇಳಬಹುದು. ಓಕೆ ಓಕೆ, ಅವ್ರು ಏನು ಹೇಳಕ್ ಟ್ರೈ ಮಾಡ್ತಿದ್ದಾರೆ ಅಂತ ನಾನೇ ಕನ್ನಡದಲ್ಲಿ ಒಂದ್ಸಲಿ ನಮ್ಮ ಆಡಿಯನ್ಸ್ಗೆ ಹೇಳ್ಬಿಡ್ತೀನಿ. ಆದ್ರೆ ಇವಾಗ ಅವರು ಕಾಸ್ಟ್ಯೂಮ್ ಡಿಸೈನ್ ಕಂಪ್ಲೀಟ್ ಮಾಡ್ಬಿಟ್ಟಿದ್ದಾರೆ. ಬಟ್ ಈಗ ನಾವು ನೋಡಿರ್ತೀವಿ ಅಜ್ಜು ಸರ್ದು ಮ್ಯೂಸಿಕ್ನ ಥಿಯೇಟ್ರಲ್ಲಿ ಕೇಳಿರ್ತೀವಿ, ಮೂವಿಗಳಲ್ಲಿ ಕೇಳಿರ್ತೀವಿ. ಬಟ್ ಈ ಒಂದು ಕಾನ್ಸರ್ಟ್ಗೆ ಅವರು ನಿಮಗಾಗಿ ಅಂದ್ರೆ ನಮ್ಮಂತ ಫ್ಯಾನ್ಸ್ಗಾಗಿ ಈಗ ಅವರು ತುಂಬಾ ಸ್ಪೆಷಲ್ ಆಗಿ ಪ್ರಿಪೇರ್ ಆಗಿ ಈ ಒಂದು ಕಾನ್ಸರ್ಟ್ಗೆ ಅಂತಾನೆ ತುಂಬಾ ಮ್ಯೂಸಿಕ್ನ ರೆಡಿ ಮಾಡಿದ್ದಾರೆ. ಸೊ ಅದನ್ನ ನಾವು ಫೀಲ್ ಮಾಡಬೇಕು ಅಂತ ಅಂದ್ರೆ ನಾವೆಲ್ಲೂ ಮಾಡೋಕ್ಕಾಗಲ್ಲ, ಅದನ್ನ ನಾವು ಕಾನ್ಸರ್ಟ್ ಅಲ್ಲೇ ಬಂದ್ ಮಾಡ್ಬೇಕು. ಇದೇನಾ ನೀವು ಹೇಳಕ್ ಬಂದಿದ್ದು? ಎಕ್ಸಾಕ್ಟ್ಲಿ ಮೈ ಇವರೆಲ್ಲ ನನ್ನ ಕೈಲೇ ಓಕೆ, ಈಗ ಅವರು ಇದು ನೋಡಿ ಜಸ್ಟ್ ಒಂದು ಟೀಸರ್ ಇದೆ ಅಷ್ಟೇ ಆಯ್ತಾ. ಸಿನಿಮಾ ನೋಡ್ಬೇಕು ಅಂದ್ರೆ ನೀವು ಕಾನ್ಸರ್ಟ್ಗೆ ಬರ್ಬೇಕು. ಇದೊಂದೇನಾ ಇನ್ನ 5 ಇದೆ ಅಂದ್ರಲ್ಲ, ತೋರಿಸ್ತೀರಾ ಇವಾಗ? ನೋ, ಎಕ್ಸ್ಕ್ಲೂಸಿವ್ ಸರ್, ಅದು ಇವಾಗ ಇಲ್ಲಿ ತೋರಿಸಲ್ಲ. ಇದು ಜಸ್ಟ್ ಹಂಗೆ ಒಂದು ಟೀಸರ್ ತರ ಇದೆ. ಆಕ್ಚುಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಇಲ್ಲೇನ. ಇನ್ನ ಅದು ರಿಯಲ್ ಆಗಿ ನೋಡ್ಬೇಕು ಅಂದಾಗ ನಾವು ಅಲ್ಲಿ ನೋಡಿದ್ರೆ ಅದು ಎಷ್ಟು ಚೆನ್ನಾಗಿರುತ್ತೆ, ವಾವ್ ಅಂತ ಇರುತ್ತೆ ಅಂತ ಗೊತ್ತಾಗುತ್ತೆ. ಟ್ರಯಲ್ ಮಾಡ್ಸಿದ್ದೀರಾ ಸರ್ಗೆ? ಯಾವಾಗ ಯಾವಾಗ? 2-3 days. 2-3 days. ಇನ್ನ 10 days ಇದೆ ಅಷ್ಟೇ ಕಾನ್ಸರ್ಟ್ಗೆ. ಇನ್ 2-3 days ಅಂತ ಅಂದ್ರೆ ಏನಾದ್ರೂ ಚೇಂಜಸ್ ಹೇಳ್ಬಿಟ್ರೆ ಬರಲ್ಲ? ಕಾನ್ಫಿಡೆನ್ಸ್, ಯಾಕೆಂದ್ರೆ ಸರ್ ಬಗ್ಗೆ ತುಂಬಾ ಎಲ್ಲ ಗೊತ್ತಿದೆ ಅಂತಾರ. ಸರ್ಡ್ ಸ್ಟೈಲ್ ಎಲ್ಲ ಸ್ವಲ್ಪ ಗೊತ್ತು, ಸ್ವಲ್ಪ ಎಲ್ಲ ನಲ್ಲ ಗೊತ್ತು, ಜಾಸ್ತಿ ಗೊತ್ತು. ನಮ್ಮ ಮೇಲೆ ಕಾನ್ಫಿಡೆನ್ಸ್, ಸೆಲ್ಫ್ ಕಾನ್ಫಿಡೆನ್ಸ್, ನಮ್ಮ ಅದ್ರ ಮೇಲೆ ಕಾನ್ಫಿಡೆನ್ಸ್. ಸೊ ಹಾಗಾಗಿ ಅವರಿಗೊಂದು ಆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದಿದೆ. ಸೊ ನಾವು ಮಾಡಿರೋ ಡಿಸೈನ್ ನ ಸರ್ ಒಪ್ಕೋತಾರೆ ಅನ್ನೋ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇರೋದಕ್ಕೆ ಫೈನಲಿ ಇನ್ನು 10 days ಅಲ್ಲಿ ಈ ಒಂದು ಕಾನ್ಸೆರ್ಟ್ ಇದೆ. ಐ ಥಿಂಕ್ ನೀವು ಕೂಡ ಕಾನ್ಸೆರ್ಟ್ಗೆ ಬಂದು ನೋಡ್ಬೇಕು, ಯಾಕೆಂದ್ರೆ ನಿಮ್ಮನ್ನ ನೀವು ನೋಡ್ಕೋತೀರಾ. ಯಾಕೆಂದ್ರೆ ಅಂತ ಬ್ಯೂಟಿಫುಲ್ ಆಗಿ ಅಷ್ಟು ಸ್ಪೆಷಲ್ ಎಕ್ಸ್ಕ್ಲೂಸಿವ್ ನೀವು ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದೀರಾ. ಅಂಡ್ ಮುಂದಿನ ದಿನಗಳಲ್ಲಿ ನಮ್ಮ ಕಡೆಯಿಂದ ಅಂಡ್ ಅಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಕಡೆಯಿಂದ ನಿಮ್ಗೆ ಇನ್ನ ಜಾಸ್ತಿ ಅವಕಾಶ ಸಿಗ್ಲಿ, ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕಾಸ್ಟ್ಯೂಮ್ ಡಿಸೈನ್ ಮಾಡ್ಲಿ ಅಂತ ನಮ್ಮ ಕಡೆಯಿಂದ, ನಮ್ಮ ವೀವರ್ಸ್ ಕಡೆಯಿಂದ ನಿಮ್ಗೆ ವಿಶ್ ಮಾಡ್ತಾ ಇದ್ದೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಚಂದ ಡಿಸೈನ್ ಮಾಡ್ತಾ ಇರಿ. ನಾನು ಮುಂದಿನ ದಿನಗಳಲ್ಲಿ ಇವ್ರ ಹತ್ರ ಒಂದು ಡ್ರೆಸ್ ನ ಡಿಸೈನ್ ಮಾಡಿಸ್ಕೊಳಂಗ್ ಆಗ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಆಕ್ಚುಲಿ ಇದೊಂದು ಅವ್ರನ್ನ ಇಂಟರ್ವ್ಯೂ ಮಾಡಿದ ತರ ಫೀಲೇ ಆಗ್ಲಿಲ್ಲ. ತುಂಬಾ ಫನ್ ಆಗಿ, ತುಂಬಾ ಕನ್ನಡ ಗೊತ್ತಿಲ್ಲ ಅಂದ್ರೂ ಅವರು ಟ್ರೈ ಮಾಡಿದ್ರಲ್ಲ, ಸೊ ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಅಂಡ್ ಥ್ಯಾಂಕ್ ಯು ಸೋ ಮಚ್. ಸಾರಿ ನಾನು ಎಲ್ಲಾನು ಮಾತಾಡಿಸ್ದೆ, ಆದ್ರೆ ಒಂದ್ ವಿಚಾರ ಮರ್ತೇ ಬಿಟ್ಟೆ. ಇವ್ರ ಕೈಲಿ ನಾನು ಇನ್ವೈಟೇ ಮಾಡ್ಸಿಲ್ಲ ನಮ್ಮವ್ರನ್ನ. ಸೊ ಇನ್ವೈಟ್ ಮಾಡ್ತೀರಾ? ಆದ್ರೆ ನಿಮ್ಮಲ್ಲ, ನಮ್ ಕನ್ನಡದಲ್ಲಿ ಇನ್ವೈಟ್ ಮಾಡ್ಬೇಕು ನೀವೀಗ. ಓಕೆ, ಮಾಡ್ತೀರಾ? ಓಕೆ, ಈಗ ನಾನು ಹೇಳ್ಕೊಡ್ತೀನಿ ನಿಮಗೆ. ನಮ್ಮಲ್ಲಿ ಒಂದು ಫೇಮಸ್ ಡೈಲಾಗ್ ಇದೆ ಆಯ್ತಾ, ಆ ಡೈಲಾಗ್ ಹೇಳ್ತೀರಾ? ಓಕೆ, ಹುಲಿ ವೇಷವನ್ನ ಜೋರಾಗಿ ಹೇಳ್ಬೇಕು, ಹೆಂಗ್ ಗೊತ್ತಾ, ಆಡಿಯನ್ಸ್ ಅದು ರೀಚ್ ಆಗ್ಬೇಕು. ಹುಲಿ ವೇಷವನ್ನ ಗಲ್ಲಿಲ್ ನೋಡಿರ್ತೀರಾ,
ಸ್ಟೇಜ್ ಅಲ್ಲಿ ನೋಡಿರ್ತೀರಾ, ಸ್ಟೇಜಲ್ಲಿ ನೋಡಿದ್ರ, ಬೇರೆ ಬೇರೆ ಕಡೆ ನೋಡಿರ್ತೀರಾ, ಬೇರೆ ಬೇರೆ ಕಡೆ ನೋಡಿದ್ರ. ಆದ್ರೆ ನಮ್ಮ ಅಜ್ಜು ಸರ್ ಮಜ್ಜು ಸರ್ ಲೈವ್ ಅಲ್ಲಿ ಡ್ಯಾನ್ಸ್ ಮಾಡೋದ್ ನೋಡಿದೀರಾ? ಡ್ಯಾನ್ಸ್ ಮಾಡಿ ನೋಡಿದ್ರ? ನೋಡಿದ್ದೀರಾ? ನೋಡ್ಬೇಕಾ? ಹಾಗಾದ್ರೆ 16ನೇ ತಾರೀಕು 16th. That's better. ನಡೀತಾ ಇರೋ ಕಾನ್ಸರ್ಟ್ಗೆ ನೀವು ಬರ್ಬೇಕು, ಎಲ್ರನ್ನು ಕರ್ಕೊಂಡ್ ಬರ್ಬೇಕು. ಎಲ್ಲರೂ ಕರ್ಕೊಂಡು ಬರ್ಬೇಕು. ಇವ್ರಿಗೆ ಕನ್ನಡ ಹೇಳ್ಕೊಟ್ಟು ನನ್ನ ಜೀವನ ಇತ್ತು. ಖಂಡಿತ ಥ್ಯಾಂಕ್ಸ್ ಫಾರ್ ಆಡಿಯನ್ಸ್. ಎಸ್, ಖಂಡಿತ ಅವರು ಟ್ರೈ ಮಾಡಿದ್ದಾರೆ ಮಾತಾಡಕ್ಕೆ, ಅದೇ ಖುಷಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಲಿಸನಿಂಗ್ ಮೈ ಕನ್ನಡ. ಸೊ ನೋಡಿದ್ರಲ್ಲ ಯಾವ ರೀತಿ ಕಾಸ್ಟ್ಯೂಮ್ ಡಿಸೈನ್ ತೆರೆ ಹಿಂದೆ ಎಷ್ಟೆಲ್ಲ ಕೆಲಸಗಳು ನಡೆಯುತ್ತೆ ಅಂತ. ಇಷ್ಟೇ ಅಲ್ಲ, ನಾನು ಇನ್ನೂ ಒಂದಷ್ಟು ಅಜ್ಜು ಸರ್ ಕಾನ್ಸೆಪ್ಟ್ ಬಗ್ಗೆ ಅಪ್ಡೇಟ್ಸ್ನ ಕೊಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಪಬ್ಲಿಕ್ 1 ಮೀಡಿಯಾ. ಸೈನಿಂಗ್ ಆಫ್ ರಚನಾ.